ಇನ್ನು ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಐಟಿ-ಬಿಟಿ ಕಂಪನಿಗಳು ಬೇಸರವನ್ನು ಹೊರಹಾಕ್ತಾ ಇವೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ. ರಾಜ್ಯ ಸರ್ಕಾರದ ವಿರುದ್ಧ ಐಟಿ-ಬಿಟಿ ಕಂಪನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. 100 ದಿನಗಳ ಗಡುವು ಕೊಟ್ಟಿದ್ರೂ ಕೂಡ, ಅದು ಮುಗಿದಿದ್ರೂ ಕೂಡ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರಿನ ರಿಂಗ್ ರಸ್ತೆ ಟ್ರಾಫಿಕ್ಗೆ ಕಂಪನಿಗಳು ಬೇಸತ್ತು ಹೋಗಿವೆ. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಐಟಿ-ಬಿಟಿ ಕಂಪನಿಗಳು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅಕ್ಟೋಬರ್ 7ನೇ ತಾರೀಕು ಮಾತುಕತೆಯನ್ನು ನಡೆಸಿದ್ರು ಡಿ ಕೆ ಶಿವಕುಮಾರ್. ಆವಾಗಲೇ ಡಿಸಿಎಂ ಮುಂದೆ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು ಐಟಿ ಕಂಪನಿಗಳು. ಅಂದರೆ ಕಂಪನಿಗೆ ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ, ಈ ರಿಂಗ್ ರೋಡ್ನಲ್ಲಿರುವಂಥ ಒಂದು ಟ್ರಾಫಿಕ್ನಿಂದಾಗಿ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. 100 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅನ್ನುವಂಥ ಒಂದು ಭರವಸೆ ಕೊಟ್ಟಿದ್ರು. ಆದರೆ 100 ದಿನ ಮುಗಿದೋದ್ರೂ ಕೂಡ ಇನ್ನೂ ಭರವಸೆಯಾಗಿಯೇ ಉಳ್ಕೊಂಡಿದೆ. ಸೊ ಈಗ ನಮ್ಮ ಪ್ರತಿನಿಧಿಗಳು ರಿಂಗ್ ರೋಡ್ನಲ್ಲಿ ಇದ್ದಾರೆ. 3 ಜನ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡ್ತೋಣ. ಶಾಂತಮೂರ್ತಿ ಇದ್ದಾರೆ, ಹಾಗೆ ಕಿರಣ್ ಸೂರ್ಯ ಇದ್ದಾರೆ, ವಿನಯ್ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಕಿರಣ್, ನೀವಿರುವಂಥ ಒಂದು ಸ್ಥಳದಲ್ಲಿ ಪ್ರಮುಖವಾಗಿ ಹೇಗಿದೆ ಟ್ರಾಫಿಕ್ ಜಾಮ್ನ ಒಂದು ಸಮಸ್ಯೆ? ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿನ ಜನ, ಹೇಗೆ ಬೇಸತ್ತಿದ್ದಾರೆ ಈ ಟ್ರಾಫಿಕ್ ಜಾಮ್ನಿಂದಾಗಿ? ಕಿರಣ್. ಆದರೆ ಖಂಡಿತವಾಗ್ಲೂ ಕೂಡ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿರುವಂಥ ಔಟರ್ ರಿಂಗ್ ರೋಡ್ನ ಐಟಿ-ಬಿಟಿ ಕಂಪನಿಗಳ ಒಂದು ಅಸೋಸಿಯೇಷನ್ ಏನಿದೆ, ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ರು. ಅವರು ಕೂಡ ಸ್ಥಳಕ್ಕೆ ಡಿಸಿಎಂ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ್ರು, ಅವರ ಸಮಸ್ಯೆಗಳನ್ನು ಹೇಳಿದ್ರು. ಅಂದರೆ ಈ ಸ್ಥಳದಲ್ಲಿ ನಾನು ಕೂಡ ಇದೀನೀಗ ಇಬ್ಬಲೂರು ಜಂಕ್ಷನ್ ಆಗಿರ್ಬೋದು, ಪಣತ್ತೂರು ರೈಲ್ವೆ ಬ್ರಿಡ್ಜ್ ಆಗಿರ್ಬೋದು, ಇಕೋ ಸ್ಪೇಸ್ನ ಒಂದು ವಾಟರ್ ಸಮಸ್ಯೆ ಆಗಿರ್ಬೋದು, ಹೀಗೆ ನಾನಾ ಸಮಸ್ಯೆಗಳನ್ನು ಡಿಸಿಎಂ ಅವರು ಮುಂದೆ ಇಟ್ಟಿದ್ರು. ಆದರೆ 100 ದಿನಗಳ ಗಡುವನ್ನು ಕೂಡ ಡಿಸಿಎಂ ಅವರು ಕೊಟ್ಟಿದ್ರು ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂಥದ್ದು. 3 ತಿಂಗಳೊಳಗಾಗಿ ನಿಮ್ಮೆಲ್ಲ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತೀನಿ ಅಂತ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಥರವಾದಂಥ ಸಮಸ್ಯೆ ಬಗೆಹರಿದಿಲ್ಲ ಅಂತೇಳಿ ಮತ್ತೊಮ್ಮೆ ಈಗಾಗಲೇ ಪತ್ರವನ್ನು ಬರೆದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ. ಸದ್ಯ ನಾನೀಗ ಇಬ್ಲೂರು ಜಂಕ್ಷನ್ನಲ್ಲಿದ್ದೀನಿ. ಇಬ್ಲೂರು ಜಂಕ್ಷನ್ನಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪೀಕ್ ಅವರ್ನಲ್ಲಿ ನಿಜವಾಗ್ಲೂ ಕೂಡ ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನು ಕೂಡ ಎದುರಿಸ್ತಾರೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ನಾನು ಕೂಡ ನಿಮಗೆ ರೆಹಮಾನ್ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಿಲ್ಕ್ ಬೋರ್ಡ್ನಿಂದ ಈ ಸರ್ಜಾಪುರ ಹೋಗುವಂಥದ್ದು ಏನೊಂದು ಮಾರ್ಗ ಇದೆ, ಆ ಒಂದು ಮಾರ್ಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾಕಷ್ಟು ಜನದಟ್ಟಣೆ ಆಗಿರ್ಬೋದು, ಟ್ರಾಫಿಕ್ ದಟ್ಟಣೆ ಆಗಿರುವಂಥದ್ದು. ಪ್ರತಿದಿನವೂ ಕೂಡ ಇದೇ ಥರದ ಒಂದು ಸಮಸ್ಯೆಯನ್ನು ಐಟಿ-ಬಿಟಿ ನೌಕರರು ಎದುರಿಸ್ತಾರೆ. ಸರಿಯಾದಂಥ ಸಮಯಕ್ಕೆ ಐಟಿ-ಬಿಟಿ ನೌಕರರು ಕಚೇರಿಗಳಿಗೆ ಬರಲಿಕ್ಕೆ ಆಗೋದಿಲ್ಲ, ಸಂಜೆ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಡಿಸಿಎಂ ಅವರಿಗೆ ನಾವು ಹಿಂದೆ ಕೂಡ ಮನವಿಯನ್ನು ಕೊಟ್ಟಿದ್ವಿ, ಆದರೆ ಸಮಸ್ಯೆ ಬಗೆಹರಿದಿಲ್ಲ. ಹಾಗಾಗಿ ನಾವು ಮತ್ತೆ ಈಗ ಪತ್ರ ಬರಿತಿದ್ವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಇದು ಈ ಒಂದು ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ರೆಹಮಾನ್. ಇದು ಸಿಲ್ಕ್ ಬೋರ್ಡ್ನಿಂದ ಔಟರ್ ರಿಂಗ್ ರೋಡ್ನ ಕಂಪನಿಗಳಿಗೆ ಸಂಪರ್ಕ ಮಾಡುವಂಥ ಒಂದು ರಸ್ತೆ. ಈ ಒಂದು ರಸ್ತೆಯಲ್ಲೂ ಕೂಡ ಯಾವುದೇ ಥರವಾದಂಥ ಬದಲಿ ಮಾರ್ಗ ಇಲ್ಲ ಅನ್ನುವಂಥದ್ದು, ಮತ್ತು ಈ ಮಾರ್ಗದಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಪತ್ರ ಈಗಾಗಲೇ ಕೂಡ ಡಿಸಿಎಂ ಅವರಿಗೆ ಬರೆದಿರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.